ಆ ರೈತ ಶಿಂಗಟಾಲೂರು ಏತ ನೀರಾವರಿಯಿಂದ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಬಯಲು ಸೀಮೆಯಲ್ಲಿ ಮಲೆನಾಡಿನ ಬೆಳೆ ಬೆಳೆದಿದ್ದಾರೆ. ಉತ್ತಮ ಅಡಿಕೆ ಬೆಳೆದು ಯಶಸ್ಸು ಕಂಡಿದ್ದಾರೆ. ಇಸ್ರೇಲ್ ಮಾದರಿಯ ಕೃಷಿಯಿಂದ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಸಮೃದ್ಧವಾಗಿ ಬೆಳೆ ಬಂದಿದೆ. ಬಯಲು ಭೂಮಿಯಲ್ಲಿ ಬಂಗಾರ ಬೆಳೆದ ರೈತ. ಇಸ್ರೇಲ್ ಮಾದರಿ ಕೃಷಿ ಕೈತುಂಬ ಆದಾಯ. ಬಯಲು ಸೀಮೆಯಲ್ಲಿ ಇಸ್ರೇಲ್ ಮಾದರಿ ಕೃಷಿ ಅಳವಡಿಸಿಕೊಂಡು ಅಡಿಕೆ ಬೆಳೆಯಲಾಗಿದೆ. 2 ಎಕರೆ ಜಮೀನಿನಲ್ಲಿ ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದ ಸುರೇಶ್ ಕವಲೂರು ರೈತ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದಾರೆ. 2 ಎಕರೆ ಜಮೀನಿನಲ್ಲಿ 1300 ಅಡಿಕೆ ಗಿಡ ಬೆಳೆದಿದ್ದಾರೆ. 3 ವರ್ಷಕ್ಕೆ ಫಸಲು ಬಂದಿದ್ದು, ಕಳೆದ ವರ್ಷ 10 ಕ್ವಿಂಟಾಲ್ ಹಸಿ ಅಡಿಕೆ ಇಳುವರಿ ಬಂದಿದೆ. ಈ ವರ್ಷ ಎಕರೆಗೆ 30 ರಿಂದ 40 ಕ್ವಿಂಟಾಲ್ ಇಳುವರಿ ಬರುವ ನಿರೀಕ್ಷೆ ಇದೆ. ಶಿಂಗಟಲೂರು ಏತ ನೀರಾವರಿ ಬಳಸಿ ಇಸ್ರೇಲ್ ಮಾದರಿ ಹನಿ ನೀರಾವರಿ ಮಾಡಿಕೊಂಡು ಸಾವಯವ ಕೃಷಿ ಮಲೆನಾಡನ್ನು ನಾಚಿಸುವಂತಿದೆ. ನಾವು ಶಿಂಗಟಲೂರು ಏತ ನೀರಾವರಿ ಡ್ರಿಪ್ಪನ್ನು ಅಳವಡಿಸಿಕೊಂಡು ನಾವು ಅಡಿಕೆ ಮತ್ತು ತೆಂಗು, ಆಮೇಲೆ ಇಂಟರ್ಕಾಪ್, ಒಂದಿಷ್ಟು ಏಲಕ್ಕಿ, ಒಂದಿಷ್ಟು ಕಾಫಿ, ಆಮೇಲೆ ಒಂದು ಚಕ್ಕೆ, ಮೆಣಸು, ಆಮೇಲೆ ಅರಣ್ಯ ಬೆಳೆ ಶ್ರೀಗಂಧ ಅವೆಲ್ಲ ಬೆಳೆದಿದ್ವಿ 2 ಎಕರೆ ಒಳಗೆ. ಟೋಟಲ್ ನಮ್ದು 14 ಎಕರೆ. 14 ಎಕರೆದಾಗ 2 ಎಕರೆ ಅಡಿಕೆ ಅದನ್ನು ಮಾಡಿಕೊಂಡು ಇಂಟರ್ಕಾಪ್ ಇವೆಲ್ಲ ಮಾಡ್ಕೊಂಡಿದ್ದೀವಿ ರೀ. ನಮ್ಗೆ ಚಲೋ ಅನಿಸೈತಿ ರೀ. ಒಳ್ಳೆ ಇಳುವರಿನೂ ಬಂದೈತಿ. ರೈತ ಸುರೇಶ್ ಕವಲೂರು ಬಳಿ ಒಟ್ಟು 14 ಎಕರೆ ಜಮೀನಿದ್ದು 10 ಎಕರೆಗೆ ಹನಿ ನೀರಾವರಿ ಅಳವಡಿಸಿದ್ದು, ಆ ಪೈಕಿ 2 ಎಕರೆಯಲ್ಲಿ 1300 ಅಡಿಕೆ, ಚಕ್ಕೆ, ಪಲಾವೆಲೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಕಾಫಿ, ತೆಂಗು, ಶ್ರೀಗಂಧವನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ಈ ಕರ್ನಾಟಕ ನೀರಾವರಿ ನಿಗಮದ ಯೋಜನೆಯಾದ ಶಿಂಗಟಲೂರು ಏತವ ಹನಿ ನೀರಾವರಿ ಯೋಜನೆ 3ರಲ್ಲಿ ಅವರಿಗೆ ಸಂಪೂರ್ಣವಾಗಿ ಅಥವಾ ಉಚಿತವಾಗಿ ಅವರಿಗೆ ಏನು ಮಾಡಿದ್ವಿ, ಡ್ರಿಪ್ ಲೈನ್ ಪೈಪ್ ಅಳವಡಿಕೆ ಮಾಡಿದ್ವಿ. ಇದರಿಂದ ಅಡಿಕೆ ಮತ್ತು ತೆಂಗು ಹಚ್ಚಿದ ನಂತರ ಆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸಂಪೂರ್ಣವಾಗಿ ಹನಿ ನೀರಾವರಿಯಲ್ಲೇ ನೀರು ಮತ್ತು ಗೊಬ್ಬರಗಳನ್ನು ಕೊಡುತ್ತಿದ್ದಾರೆ. ಇದರಿಂದ ಹನಿ ನೀರಾವರಿಯ ಮುಖ್ಯ ಲಾಭ ಏನಪ್ಪ ಅಂತಂದ್ರೆ, ನಾವು ನೀರಾವರಿ ಪ್ರದೇಶವನ್ನು ಹೆಚ್ಚಿಗೆ ಮಾಡಬಹುದು ಮತ್ತು ಬೆಳೆಗಳನ್ನು ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಸಹಿತ ಪಡೆಯಬಹುದು. ಸರ್, ಈಗ ಅಡಿಕೆ ಬೆಳೀತಕ್ಕಂಥ ಒಂದು ಗದಗ ಜಿಲ್ಲಾದಾಗೆ ಅಂತಂದರೆ ಸುರೇಶಣ್ಣವ್ರು ಫಸ್ಟು. ನಾನು ಇಲ್ಲಿ ಸುತ್ತಮುತ್ತಲು ಎಲ್ಲ ಕಡೆಗೂ ಅಡ್ಡಾಡಿದ್ದೀನಿ. ಈ ಕಡೆ ಮೊದಲು ಲಕ್ಕುಂಡಿ ಆಗಿರ್ಬೋದು, ಗದಗ ಆಗಿರ್ಬೋದು, ನಿಮ್ಮ ಸುತ್ತಮುತ್ತಲು ಈ ಭಾಗದಲ್ಲಿ ಯಾರೂ ಬೆಳೆದಿಲ್ಲ. ನಾನು ಇವರೊಬ್ಬರು ಮಾದರಿ ರೈತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಒಂದೇ ಬೆಳೆ ಬೆಳೆದಿಲ್ಲ ತೋಟದಲ್ಲಿ. ಇಲ್ಲಿ ತೆಂಗು ಬೆಳೆದಾರೆ, ಅಡಿಕೆ, ಆಮೇಲೆ ಏಲಕ್ಕಿ, ಆಮೇಲೆ ಚಕ್ಕೆ, ಆಮೇಲೆ ಕಾಳುಮೆಣಸು, ಈ ಪ್ರತಿಯೊಂದು ಎಲ್ಲ ಥರದ್ದು ವಾಣಿಜ್ಯ ಬೆಳೆಗಳನ್ನು ಬೆಳ್ಕೊಂಡಾರೆ ಅವರು. ಬಯಲು ಸೀಮೆಯಲ್ಲಿ ಅಡಿಕೆ ಬೆಳೆಯನ್ನ ಸಮೃದ್ಧವಾಗಿ ಬೆಳೆದು ವಾರ್ಷಿಕವಾಗಿ ಆದಾಯ ಗಳಿಸುವ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಹೀಗಾಗಿ ರೈತರು ಹನಿ ನೀರಾವರಿ ಜೊತೆಗೆ ಸಾವಯವ ಕೃಷಿ ಮಾಡುವ ಮೂಲಕ ಉತ್ತಮ ಬೆಳೆ ಬೆಳೆಯಬೇಕಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.